ಸ್ನೇಹಿತರೆ, ಇವಾಗಲೇ ರೀಚ್ ಆದ್ವಿ. ಆಲ್ರೆಡಿ ವೇಯಿಂಗ್ ಎಲ್ಲ ಕೊಟ್ಟಾಗಿದೆ. ಇನ್ನೇನು ವಾರ್ಮ್ ಅಪ್ ಸ್ಟಾರ್ಟ್ ಆಗಬೇಕು. ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಹಾಗೆ ನೋಡಿ, ಎಲ್ಲ ಸ್ಟೇಜು, ಮೆಡಲ್ಗಳೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಹಂಗೆ ವೆಯ್ಟ್ ಗೀಟ್ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೇನು ವಾರ್ಮ್ ಅಪ್ ಸ್ಟಾರ್ಟ್ ಆಗಬೇಕು. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಅದಾದಮೇಲೆ ನಿಮಗೆ ಡೈರೆಕ್ಟು ಸ್ಟೇಜಲ್ಲಿ ಸಿಗ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಇವರು ನಾಗರಾಜರ್ ಅಂತ, ತುಂಬ ಬೇಕಾದವರು. ಇವರು ಇವತ್ತು ಇಲ್ಲಿ ಆರ್ಗನೈಸನ್ ಮಾಡ್ತಿದ್ದಾರೆ. ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ ಡೆಡ್ ಮಾತ್ರ, ಅದು ಸ್ಟೇಟ್ ಲೆವೆಲಲ್ಲಿ ಮಾಡ್ತಿದ್ದಾರೆ. ನಾಗರಾಜ್ ಅವರೇ, ನಿಮ್ಮ ಅನಿಸಿಕೆ ಏನಾದರೂ? ಇಲ್ಲ, ಇದು ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಹುಡುಗರಿಗೆ ಮುಂದೆ ಕಾಂಪಿಟೇಟಿವ್ನೆಸ್ ಅಂತ ಅವೇರ್ನೆಸ್ ಬರಲಿ ಅಂತೇಳಿ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮದು ಫಸ್ಟ್ ಕಾಂಪಿಟೇಷನ್ ಆಗಿರುತ್ತೆ. ಮುಂದೆ ಇನ್ನೂ ಚೆನ್ನಾಗಿ ಕಾಂಪಿಟೇಷನ್ ಮಾಡ್ಕೊಡ್ತೀವಿ. ಇದು ಇನ್ನೂ ಸ್ವಲ್ಪ ಯಶಸ್ವಿ ಆಗಾದರೆ ಇನ್ನೂ ಚೆನ್ನಾಗಿ ಕಾಂಪಿಟೇಷನ್ ಮಾಡಿಕೊಡ್ತೀವಿ. ಓಕೆ, ಆಯಿತು. ಇನ್ನು ನೆಕ್ಸ್ಟು ನಾನು ಡೈರೆಕ್ಟಾಗಿ ನಿಮಗೆ ಸ್ಟೇಜಲ್ಲಿ ಸಿಗ್ತೀನಿ. ಪಾರ್ಟಿಸಿಪೇಟ್ ಮಾಡಿ. ಆದರೂ ಇನ್ನೂ ಆದಷ್ಟು ನಿಮ್ಮ ಪ್ರತಿಯೊಬ್ಬರು ಈ ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ತೊಗೊಂಡು ಇನ್ನಷ್ಟು ಜನರು ಈ ಭಾಗವಹಿಸೋಕ್ಕೆ ಸ್ವಲ್ಪ ಪ್ರಯತ್ನ ಪಡಿ. ಈ ಸ್ಪೋರ್ಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲ ವಿಷಯದಲ್ಲೂ ಅಷ್ಟೇ. ಆದರೆ ಇವರು ಇಷ್ಟು ಆರ್ಗನೈಸ್ ಮಾಡಿದ್ದಾರೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಲಿ ಅಂತಲೇ ಇವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವರಿಗೂ ನಮ್ಮ ಮಾರುತಿ ಕಡೆಯಿಂದ, ನಾವು ಮಾರುತಿ ಫಿಟ್ನೆಸ್ ಜಿಮ್ ಅವರು, ಇವರು ಮಾರುತಿ ಫಿಟ್ನೆಸ್ ಜಿಮ್ ಅವರು, ಇವರು ನಮ್ಮ ಕಡೆಯಿಂದಲೂ ಧನ್ಯವಾದಗಳು ಹೇಳ್ತಾ ನೈಟ್ ಡೈರೆಕ್ಟಾಗಿ ಸ್ಟೇಜಲ್ಲಿ ಸಿಗ್ತೀನಿ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು. ಓಕೆ, ನಾಗರಾಜ್ ಅವರೇ. ಓಕೆ, ನೋಡಿ ಸ್ನೇಹಿತರೆ, ಇಷ್ಟು ಚಿಕ್ಕ ವಯಸ್ಸು ನೋಡಿ. ಅವು ಕೂಡ ಕಾಂಪಿಟೇಷನ್ ಮಾಡೋಕ್ಕೆ ಬಂದಿದ್ವಿ. ಎಲ್ಲಿಂದ ಬಂದಿದ್ದರೂ ಗೊತ್ತಿಲ್ಲ. ಮೋಸ್ಟ್ಲಿ ನಾರ್ತ್ ಅವ್ರ ಥರ ಕಾಣಿಸುತ್ತೆ. ಅದು ಇಷ್ಟು ಚಿಕ್ಕ ಅಮ್ಮ ಮದುವೆ ಒಂದು 4 ವರ್ಷ, ಒಂದು 5 ವರ್ಷದ ಪಾಪುಗಳಿಬ್ಬರು. ಅವರೇ ಸಪ್ರೇಟ್ ರಾಡು, ಸಪ್ರೇಟ್ ವೆಯ್ಟ್ ತೊಗೊಬಂದಿದ್ದಾರೆ. ಅವರು ಸಬ್ ಜೂನಿಯರ್ ಕ್ಯಾಟಗರಿಯಲ್ಲಿ ಮಾಡ್ತಿದ್ದಾರೆ ಅನಿಸುತ್ತೆ. ಮೋಸ್ಟ್ಲಿ ಆಲ್ರೆಡಿ ಅವರು ಮೊದಲು ಕಾಂಪಿಟೆಲ್ಲ ಮಾಡಿರ್ಬೋದು ಅನಿಸುತ್ತೆ. ಸ್ಟ್ರಾಂಗ್ ಮ್ಯಾನ್ ಅಂತ ಒಂದು ಯಾವುದೋ ಒಂದು ಟಿ ಶರ್ಟ್ ಹಾಕ್ಕೊಂಡಿದ್ರು. ಆದರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಅಷ್ಟು ಮಕ್ಕಳಿಗೆ ಒಂದು ಇಂಟ್ರೆಸ್ಟ್ ಕೊಡ್ತಿದ್ದಾರೆ ಅಂದರೆ ಗ್ರೇಟ್. ಇನ್ನು ಮುಂದೆ ಹೋಗ್ತಾ ಮಕ್ಕಳು ಎಲ್ಲಿ ಬೆಳಿಬೋದು ಹೇಳಿ. ನೋಡೋಣ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವೆಲ್ಲ ಟಿ ವಿಯಲ್ಲಿ ನೋಡ್ತಿದ್ವಲ್ಲ, ಬಾಡಿ ಬಿಲ್ಡಿಂಗ್ ಮೇಡಮ್ ಅವರು ಇವತ್ತು ಈ ಪವರ್ ಲಿಫ್ಟಿಂಗ್ ಕಾಂಪಿಟೇಷನ್ಗೆ ಚೀಫ್ ಗೆಸ್ಟಾಗಿ ಕರೆಸಿದ್ದಾರೆ. ನೋಡಿ ಸ್ಟೇಜಲ್ಲಿ ಇವತ್ತು ಡೈರೆಕ್ಟಾಗಿ ನೋಡಿದ್ವಿ ನಾವು ಅವರನ್ನು. ಇವತ್ತು ಅವ್ರ ಕೈಯಿಂದಲೇ ಮೆಡಲ್ ತೊಗೊಳ್ಳೋಣ. ಓಕೆ, ವೆರಿ ಗುಡ್. हमारे शशि कैटेगरी. Hey, come on, Shashi! Hey, come on! Yes, super. Come on! Hey! Come on! Yes! Hey! इधर से मतलब वो पूछना वो दोनों बच्चों को दिया था उसको. Receive the prize, strongest man's master category 2. Isn't so easy because you have the responsibility and to win. ಪವರ್ ಲಿಫ್ಟಿಂಗ್ ಕಾಂಪಿಟೇಷನಲ್ಲಿ ನಮ್ಮ ಜಿಮ್ಮಿಗೆ, ಶ್ರೀ ಮಾರುತಿ ಫಿಟ್ನೆಸ್ ಜಿಮ್ಮಿಗೆ 2 ಗೋಲ್ಡ್ ಆಯ್ತು ಸ್ನೇಹಿತರೆ. ಒಂದು ಜೂನಿಯರಲ್ಲಿ ಫಸ್ಟ್ ಪ್ಲೇಸ್ ಆಯಿತು, ಇನ್ನೊಂದು ಬಂದು ಮಾಸ್ಟರ್ ಕ್ಯಾಟಗರಿಯಲ್ಲಿ ಫಸ್ಟ್ ಪ್ಲೇಸ್ ಆಯಿತು, ಮತ್ತು ಮಾಸ್ಟರ್ ಕ್ಯಾಟಗರಿಯಲ್ಲಿ ಸ್ಟ್ರಾಂಗ್ ಮ್ಯಾನ್ ಕೂಡ ಆಯಿತು ಸ್ನೇಹಿತರೆ. ಇವೆಲ್ಲ ನಿಮ್ಮ ಆಶೀರ್ವಾದ ಸ್ನೇಹಿತರೆ. ನೆಕ್ಸ್ಟ್ ಇದೇ ರೀತಿ ನೀವು ಸಪೋರ್ಟ್ ಮಾಡಿ ಸ್ನೇಹಿತರೆ. ನಿಮ್ಮ ಬೆಂಬಲ ಯಾವಾಗಲೂ ಅವಶ್ಯಕತೆ ಇದೆ. ಇನ್ನು ಮುಂದೆ ಇದಕ್ಕಿಂತ ಹೆಚ್ಚಿನ ಈ ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೂಡ ಬೇಕು. ನಿಮ್ಮ ಒಂದು ಆಶೀರ್ವಾದನೂ ಬೇಕು ಸ್ನೇಹಿತರೆ.
ಈಗ ಹೇಳ್ತಾ ಇವತ್ತಿನ ಎಲ್ಲ ಕಾಂಪಿಟೇಷನ್ ಎಲ್ಲ ಇವತ್ತು ತನಕ ಬೆಳಿಗ್ಗೆ 6 o'clock ಇವತ್ತು ತನಕ ಇವತ್ತು ಇಲ್ಲೇ ಆಯಿತು ಸ್ನೇಹಿತರೆ, ದೇವನಹಳ್ಳಿಯಲ್ಲಿ ನಡೆದ ಕಾಂಪಿಟೇಷನಲ್ಲಿ. ಇನ್ನು ಆಯ್ತು, ಇವತ್ತಿದೆಲ್ಲ ಮುಗೀತು. ಇನ್ನು ನೆಕ್ಸ್ಟ್ ಸಿಗ್ತೀನಿ ಸ್ನೇಹಿತರೆ. ಈ ವಿಡಿಯೋನೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಏನಾದರೂ ಚೇಂಜಸ್ ಇದ್ದರೆ ನೀವು ಕಮೆಂಟಲ್ಲಿ ಕಮೆಂಟ್ ಹಾಕ್ಬೋದು ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್. ಇವೆಲ್ಲ ನಮ್ಮ ಇವತ್ತಿನ ಬಂದ ಹುಡುಗರು ನೋಡಿ. ಇದರಲ್ಲಿ ಪಾಪ ಒಬ್ಬರಿಂದ ಯಾವತ್ತೂ ಸಾಧ್ಯ ಆಗಲ್ಲ ಸ್ನೇಹಿತರೆ, ಎಲ್ಲರದು ಸಪೋರ್ಟ್ ಬೇಕಾಗಿರುತ್ತೆ. ಯಾಕಂದರೆ ಬೆಲ್ಟ್ ಹಾಕೋದ್ರಿಂದ ಹಿಡಿದು ರಿಸ್ಟ್ ಬ್ಯಾಂಡ್ ಹಾಕೋದ್ರಿಂದ ನಮಗೆ ಮೂವ್ ಸ್ಪ್ರೇ ಮಾಡೋದ್ರಿಂದ ಹಿಡಿದು ನಮಗೆ ವೆಯ್ಟ್ ಆಗಿ ವಾರ್ಮಪ್ ಮಾಡೋಕ್ಕೆ ವೆಯ್ಟ್ ಆಗಿ ತೆಗೆಯೋದ್ರಿಂದ ಹಿಡಿದು ಎಲ್ಲ ನಮ್ಮ ಮಾರುತಿ ಪಿಂಡ ಜಿಮ್ ಹುಡುಗರೇ ಸ್ನೇಹಿತರೆ. ಅವರೆಲ್ಲರಿಗೂ ಥ್ಯಾಂಕ್ಸ್ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು. ಓಕೆ ಸ್ನೇಹಿತರೆ, ಇವಾಗ ಎಲ್ಲ ಪ್ರೈಸ್ ವಿನ್ನರೆಲ್ಲ ಮುಗೀತು. ಇವತ್ತು ನಮ್ಮ ಮಾರುತಿ ಫಿಟ್ನೆಸ್ ಜಿಮ್ಗೆ 2 ಪ್ಲೇಸ್ ಆಯಿತು ಸ್ನೇಹಿತರೆ. ಒಂದು ಜೂನಿಯರಲ್ಲಿ ಬಂದು ಫಸ್ಟ್ ಆಯಿತು, ಗೋಲ್ಡ್ ಆಯಿತು. ಇನ್ನು ಮಾಸ್ಟರ್ ಕ್ಯಾಟಗರಿಯಲ್ಲಿ ಬಂದು ಗೋಲ್ಡು, ಒಂದು ಸ್ಟ್ರಾಂಗ್ ಮ್ಯಾನು ಸಿಕ್ತು ಸ್ನೇಹಿತರೆ. ಬೆಳಿಗ್ಗೆ ಸ್ಟಾರ್ಟ್ ಆಗಿರೋದು ಇವತ್ತು ತನಕ ಇವಾಗ ಮುಗೀತು. ಅದೆಲ್ಲರಿಗೂ ತುಂಬ ಖುಷಿ ಆಯ್ತು ಸ್ನೇಹಿತರೆ. ನೆಕ್ಸ್ಟು ಇನ್ನೂ ಇದಕ್ಕಿಂತ ಜಾಸ್ತಿ ಎಫರ್ಟ್ ಹಾಕ್ಬಿಟ್ಟು ಇನ್ನೂ ಜಾಸ್ತಿ ಲೆವೆಲ್ದು ಕಾಂಪಿಟೇಷನ್ಗೆ ನಾವು ಟ್ರೈ ಮಾಡೋಣ ಸ್ನೇಹಿತರೆ. ನಿಮ್ಮೆಲ್ಲರದ್ದು ಸಪೋರ್ಟ್ ಇರಲಿ ಸ್ನೇಹಿತರೆ ಇನ್ನು ಮುಂದೆ ಕೂಡ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.